ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಶ್ರೀ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮದು ಸೆಕೆಂಡ್ ಡೇ ಟ್ರಿಪ್ಪು. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ರೆಡಿ ಆದ್ವಿ. ಹಾಗೆಯೇ ರೆಡಿ ಆದ ತಕ್ಷಣ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫೋಟೋಸ್ಗಳನ್ನ ತಗೊಂಡ್ವಿ. ಬೇಗ ಬನ್ನಿ ಟಿಫನ್ ಮಾಡಿ ಅಂತ ಕಾಲ್ ಮಾಡಿದ್ರು. ಸೊ ಹಾಗಾಗಿ ಬೇಗ ನಾವು ಟಿಫನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದ್ವಿ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್. ಓಕೆ, ಎಲ್ರದ್ದು ತಿಂಡಿ ಆಗೋ ಅಷ್ಟರೊಳಗಡೆ ನಾನು ಗಾರ್ಡನ್ ಏರಿಯಾಗೆ ಬಂದು ಒಂದೆರಡು ಮೂರು ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು ಬಂದೆ. ನನಗೆ ಗಾರ್ಡನ್ ಏರಿಯಾ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅಲ್ಲಿ ರೀಲ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದೆರಡು ರೀಲ್ಸ್ ಮಾಡಿದೆ. ರೀಲ್ ಮುಗಿಸಿ ಒಳಗಡೆ ಬಂದೆ. ಬಂದ ತಕ್ಷಣ ನಮ್ಮ ಗೈಡು ವೆಲ್ಕಮ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಯಾವ ರೀತಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ನೆಕ್ಸ್ಟು ಹಾಗೆಯೇ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತೆಕ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡ್ಬಿಟ್ಟು ಹೊರಗಡೆ ಬರ್ತಾ ಇದ್ದ ಹಾಗೆಯೇ ಮತ್ತೆ ನಮಗೆ ನಮ್ಮ ಗೈಡ್ ಸಿಕ್ಕಿದ್ರು. ಸೊ ಅವರು ಕೂಡ ಮತ್ತೆ ಒಂದು ವಿಡಿಯೋ ಮಾಡಿದ್ದೀವಿ, ನಾನು ಅವರು ಸೇರಿಕೊಂಡು. ನೋಡಿ ಯಾವ ರೀತಿ ಇದೆ ಆ ವಿಡಿಯೋ ಅಂತ. ಕನ್ನಡ ವರ್ಡ್ ವಟಿಕಾ ಮೀನ್ಸ್ ನಮಸ್ಕಾರ. ನಮಸ್ಕಾರ. Okay. Yeah. What you have to say? Sawadika in Canada. ನಮಸ್ಕಾರ. Canada. Okay. Yeah. Sawadika. ನಾಶ ಮಾಡಿದ್ರ ಹೇಳ್ತಿದ್ದೀನಿ ಸರ್. ಇವಾಗ ನಾವು ಕಾರಲ್ ಐಲ್ಯಾಂಡಿಗೆ ಬಂದಿದ್ದೀವಿ. ಸೊ ಹೊರಗಡೆ ಇನ್ನೂ ಬಸ್ ಇಳಿತಿದ್ದೀವಿ. ಬಸ್ ಇಳಿಯೋಷ್ಟರಲ್ಲೇ ಎಲ್ಲ ಶಾಪಿಂಗ್ ಮಾಡೋಕ್ಕೆ ನಿಂತ್ಕೊಬಿಟ್ಟಿದ್ದಾರೆ. ನೋಡೋಣ ಬನ್ನಿ ಮುಂದೆ. ಹಾಯ್ ಹಾಯ್ ಅಂಕಲ್. ನೋಡಿ ಚಪ್ಪಲ್ಲು ಮತ್ತು ಹ್ಯಾಟ್ಗಳನ್ನೆಲ್ಲ ಸೇಲ್ ಮಾಡ್ತಿದ್ದಾರೆ. ಸೊ ಮ್ಯಾಮ್, ಶಾಪಿಂಗ್ ಮಾಡಲ್ವಾ? ಏನು ಹ್ಯಾಟ್ ತಗೊಳ್ಳೋಣ? ಹ್ಯಾಟ್ ನಾನು ತಗೊಂಡು ಬಂದಿಲ್ಲ. ಹೇಳಿದ್ದೆ ತಾನೇ ಎಲ್ಲ ತಗೊಂಡೇ ಇರಲಿಲ್ಲ. ಅಂತ ಹೇಳಿ. ಹೌ ಮಚ್ ದಿಸ್ ಒನ್? 300 baht. Ani 300 ಬಾತ್ ಅಂತ. 150. Ani This big is- size, भैया, madam. Big How much size. is this? ಕಾಸ್ಟ್ಲಿ ಆಯ್ತು. ಹ್ಯಾಟ್ ಕೇಳಿದೆ. ಸೊ 100 ಬಾತ್ಗೆ ಕೊಡಲ್ಲ ಅಂದರು. ಎಲ್ಲ 300 ಬಾತ್ ಹೇಳ್ತಿದ್ದಾರೆ. ಸೊ ಅದಕ್ಕೆ ಬೇಡ ಅಂತೇಳಿ ಬಿಟ್ವಿ. ನೋಡಿ ಹಿಂದೆ ಪಟಾಯ ಅನ್ನೋದು ತುಂಬ ಚೆನ್ನಾಗಿ ಅನಿಸ್ತಿದೆ. ಏನೋ ಕನ್ನಡ. ವಿ ಆರ್ ಇಂಡಿಯನ್ಸ್. ವಿ ಆರ್ ಫ್ರಮ್ ಕರ್ನಾಟಕ. ಹೌ ಮಚ್? 150 ಬಾತ್. ಜಾದ ಹೋಗಿ ಅಂತ ಇಂಗ್ಲೀಷ್ ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀವಿ. ಸೊ ಬೇಡ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ನಮಗೆ ಹಿಂದಿ ಕನ್ನಡ ಇಂಗ್ಲೀಷು. ಬಟ್ ಇಲ್ಲಿ ಥೈ ಭಾಷೆ ಮಾತಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡೋಣ. ಆದರೆ 300 ಬಾತ್ ಹೇಳ್ತಿದ್ದಾರೆ. 300 ಬಾತ್ ಅಂದರೆ ನಮ್ಮ ಇಂಡಿಯನ್ ಪ್ರೈಸು ಹೆಚ್ಚು ಕಡಿಮೆ 900 ರೂಪಾಯಿ ಅಲ್ಲ, 3%. ಹೌದು. ಹಾಂ, 900 ರೂಪಾಯಿ. ಅಷ್ಟು ತುಂಬ ಜಾಸ್ತಿ ಆಗುತ್ತೆ. ಟೋಪಿ ಹಾಕೋಕ್ಕೆ ನೋಡ್ತಾರೆ, ಆದರೆ ಬೇಡ. ಹೌದು ನಾವು ಜಾಣರು. ಹೌದು. ಬರುವಾಗ್ಲೇನೆ ಎಲ್ಲ ತಕೊಂಡ್ ಬಂದ್ಬಿಟ್ಟಿದ್ದೀವಿ. ಮ್ಯಾಮ್, ಹಿಂದೆ ಪಟಾಯ ಸಖತ್ತಾಗಿ ಕಾಣಿಸ್ತದೆ. ನೋಡಿ, ಅಲ್ಲಿ ಪಟಾಯ ಸಿಟಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನೋಡ್ಬೋದು ನೀವಿಲ್ಲಿ. 100 ಬಾತ್. 300 ne. ದಿಸ್ ಒನ್. Not same, you will give Thailand, madam. Thailand. ನೋ, 110 ಬಾತ್. 110 ಬಾತ್ ಲಾಸ್ಟ್ ಫೈನಲ್. ನೋ ನೋ
ಇಲ್ಲೇನೋ ಹ್ಯಾಂಡ್ಸಿಗೆ ಬರೀತಾ ಇದ್ದಾರೆ. ಟ್ಯಾಗ್ ಹಾಕಿದ್ದಾರೆ, ಅಂದರೆ ಅದ್ರ ಒಳಗಡೆ ಹೋಗ್ಬೇಕು ಅಂದರೆ ಇದ್ದಿದ್ರೆ ಮಾತ್ರ ಬಿಡೋದಂತೆ. ಹಾಗಾಗಿ ಎಲ್ಲರೂ ಕೂಡ ಟ್ಯಾಗ್ ಹಾಕ್ಕೊಳ್ತಾ ಇದ್ದೀವಿ. ವೆಲ್ಕಮ್ ಟು ಪಟಾಯ. ದಿಸ್ ಇಸ್ ಮೈ ಖೈದಿ ನಂಬರ್ 2. ಖೈದಿ ನಂಬರ್ 2. ನಿಮ್ದು ಎಷ್ಟು ಬಂತು ಖೈದಿ ನಂಬರು? 465. ಏನೋ ಅಂತವ್ರೆ ನಂಬರು, ಸೊ ಏನಂತ ಗೊತ್ತಿಲ್ಲ. ಇವೆಲ್ಲ ಮೇ ಬಿ ಇಲ್ಲಿ ಸೆಕ್ಯೂರಿಟಿಗಳು ಪೊಲೀಸ್ಗಳು ಗೊತ್ತಾಗ್ತಿಲ್ಲ. one photo, one by one, sir. ಓ, ಫೋಟೋ ಬೇರೆ ಕ್ಲಿಕ್ ಮಾಡ್ಕೋಬೇಕಂತೆ ಇಲ್ಲಿ. ಸಾಕು ನಮ್ಮ ಹತ್ರ ಇರೋ ಮೊಬೈಲೇ ಅಂತ ಹೇಳಿದ್ರು ಕೇಳಂಗಿಲ್ಲ ಅಲ್ವಾ? ಹೌದು. ಎಲ್ಲರೂ ತೈ ಭಾಷೆಯಲ್ಲಿ ಸ್ವಲ್ಪ ಮಾತಾಡಿ, ತೈ ಭಾಷೆಯಲ್ಲಿ ಹೇಳಿ. ಒಂದು ನಿಮಿಷ ಇರಿ, ತೈ ಭಾಷೆಯಲ್ಲಿ ಮಾತಾಡಿ. ಹಾ, ತೈ ಭಾಷೆಲಿ ಅಂದ್ರೆ ಸುಫಾನ್ ಚಿನ್ನಿ ಚಿನ್ನಿ ಸೂಪರ್ One by one, safety in your land. ಓ ಸೇಫ್ಟಿ. ಇದು ನಾವು ಅಲ್ಲಿ ಹೋಗ್ತಿರೋದ್ರಿಂದ ಇನ್ಸೂರೆನ್ಸ್ಗೋಸ್ಕರ ಫೋಟೋ ಕ್ಲಿಕ್ ಮಾಡ್ತಿರೋದಂತೆ. ಅದು ಗೊತ್ತಿಲ್ಲ. ಪೋಸ್ ಏನು ಕೊಡಂಗಿಲ್ಲ ಅಂತೆ ಮ್ಯಾಮ್. ವಿಲ್ಮಾ ಮ್ಯಾಮ್ ಆದರೂ ಪೋಸ್ ಕೊಡ್ತಿದ್ದಾರೆ ಇಲ್ಲಿ. ಸೇಫ್ಟಿ ಇನ್ಸೂರೆನ್ಸ್ಗೋಸ್ಕರ ಈ ಫೋಟೋ ಕ್ಲಿಕ್ ಮಾಡ್ತಿರೋದಂತೆ. ಪರವಾಗಿಲ್ಲ, ಚೆನ್ನಾಗಿದೆ ರೂಲ್ಸ್ ಅಲ್ವಾ? ರೂಲ್ಸ್ ಚೆನ್ನಾಗಿದೆ ಅಲ್ವಾ? ಸೇಫ್ಟಿ ಇನ್ಸೂರೆನ್ಸ್ಗೋಸ್ಕರ ಫೋಟೋ ಕ್ಲಿಕ್ ಮಾಡೋದು. ಹೌದು ಹೌದು. ಬಟ್ ಅವರು ಪಾಸ್ಪೋರ್ಟ್ ಥರ ಮಾಡ್ತಿಲ್ಲ. ಹೆಂಗೆ ಮಾಡ್ತಿದ್ದಾರೆ ಅಂದರೆ ನೋಡಿ, ಅಲ್ಲಿ ಹಂಗೆ ಮಾಡ್ತಿದ್ದಾರೆ. ನೋಡಿ 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 ಚೆನ್ನಾಗಿದೆ. ನಮ್ಮ ಇಂಡಿಯಾದಲ್ಲಿ 100 ರೂಪಾಯಿ ಅವು ಸ್ಲಿಪ್ಪರು, ಅದಕ್ಕೆ 50 ಬಾತ್ ಆದರೆ 300. ಏನು ಬನ್ನಿ ಬನ್ನಿ ಇಲ್ಲ ಹಂಗೆ. ಫೋಟೋಗ್ರಾಫರ್ ಇವರು ಎಷ್ಟು ಚೆನ್ನಾಗಿ ಫೋಟೋ ಪೋಸ್ ಕೊಡ್ತಿದ್ದಾರೆ ನೋಡಿ ಇವ್ರಿಗೆ. ಪಟಾಯ ಸಿಟಿ. How much? 200 baht. 200 baht ज़्यादा हो गया. 100 baht का है ना, not same. This one. This one, same. Yeah. Beautiful ma'am, not same. New one. This one, same. Same. How much? 200. I learn too much ma'am. ಈಗ ಎಲ್ಲರೂ ಕೂಡ ಗ್ರೂಪ್ ಫೋಟೋಕ್ಕೆ ನಿಂತ್ಕೊಂಡಿದ್ದೀವಿ ನೋಡಿ ಇಲ್ಲಿ. ನಮ್ಮ ಗೈಡು ಯಾವುದೋ ವಿಡಿಯೋನ ಮೇಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾಸ್ ಕೊಡ್ತಾ ಇದ್ದಾರೆ ನೋಡಿ. ಏನೋ ವೇವ್ ಟೈಪಾ ನೋಡಿ ನೋಡಿ. ಫೈನಲಿ ಅಂತೂ ಇಂತೂ ಮಾಡಿ ಸಾಹಸ ಮಾಡಿ 100 ಬಾತ್ಗೆ ಈ ಆಟ್ನ ತಗೊಂಡೆ. ನಮ್ಮ ಟೋಪಿ ಹಾಕಿದಾರೋ ಇವಳು ಟೋಪಿ ಹಾಕಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ನಾವೇ ನಮ್ಮ ಇಂಡಿಯಾದಲ್ಲಿ 100 ರೂಪಾಯಿ ಟೋಪಿ ಇವು. ಇಲ್ಲಿ 100 ಬಾತ್ ಅಂದ್ರೆ ಮ್ಯಾಮ್ 300 ಸಮಥಿಂಗ್ ಬರುತ್ತೆ. ಸೊ ಆದ್ರೂ ಪರವಾಗಿಲ್ಲ, ಬೇಕು. ನೋಡೋಣ. ಫೋಟೋ ನಾವಿವಾಗ ಎಲ್ಲೋಗ್ತಿದ್ದೀವಿ ಅಂತಂದರೆ ಬೋಟಿಂಗ್ ಹೋಗ್ತಾ ಇದ್ದೀವಿ, ಕೊರಲ್ ಐಲ್ಯಾಂಡ್ಗೋಸ್ಕರ. ಹಾಗಾಗಿ ಎಲ್ಲರೂ ಕೂಡ ಬೋಟಲ್ಲಿ ಕೂತ್ಕೊಂಡ್ವಿ. ಸೊ ಬೋಟಲ್ಲೂ ಕೂಡ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಕಿರ್ಚಾಡ್ಕೊಂಡು ಸಾಂಗ್ ಆಡಿಕೊಂಡು ಹೋದ್ವಿ. ಯಾವ ರೀತಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ. ನಾವೆಲ್ಲರೂ ಕೂಡ ತುಂಬ ಬಿಸಿಲಿರೋ ಕಾರಣ ಟ್ಯಾನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕ್ರೀಮ್ಗಳೆಲ್ಲ ಜಾಸ್ತಿ ಹಚ್ಕೊಳ್ತಿದ್ವಿ. ವಿಲ್ಮಾ ಮ್ಯಾಮು ನನಗೆ ಕ್ರೀಮ್ನ ತುಂಬ ಚೆನ್ನಾಗಿ ಹಚ್ಚಿದ್ರು. ಥ್ಯಾಂಕ್ ಯು ವಿಲ್ಮಾ ಮ್ಯಾಮ್.
ಸುಮಾರು ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಾವು ಪ್ಯಾಕೇಜ್ ತೊಗೊಂಡ್ವಿ ಅದನ್ನು ಗೇಮ್ಸದ್ದು. ಇಲ್ಲಿ ಆಟ ಆಡಿದ್ದು ಪ್ರತಿಯೊಂದು ಆಟನೂ ನನಗೆ ಎಲ್ಲದೂ ಕೂಡ ಹೊಸದು ಅನಿಸಿತ್ತು, ತುಂಬಾ ಖುಷಿ ಆಯಿತು. ಫಸ್ಟಿಗೆ ಪ್ಯಾರಾಚೂಟಲ್ಲಿ ಹಾರಿದೆ, ಸೊ ತುಂಬಾ ಖುಷಿ ಆಯಿತು. ಈ ಐಲ್ಯಾಂಡಲ್ಲಿ ಬಂದು ಪ್ಯಾರಾಚೂಟಲ್ಲಿ ಹಾರೋದು ಅಂದರೆ ಸುಮ್ಮನೆ ತುಂಬಾ ಖುಷಿ ಆಯಿತು. ಎಕ್ಸ್ಪೀರಿಯನ್ಸ್ ಹೇಳಿ ಹೇಗಿತ್ತು ಅಂತ. ಅಮೇಝಿಂಗ್ ಆಗಿತ್ತು, ಹೆದರ್ಕೊಂಡು ನೀರಿಗೆ ಬಿಟ್ವಿ, ತುಂಬ ಚೆನ್ನಾಗಾಯಿತು. ಮೀನೆಲ್ಲ ನೋಡಿದ್ವಿ ಸಮುದ್ರದ ಒಳಗೆ, ಮೀನಿನ ಊಟನೂ ಮಾಡ್ಕೊಂಡ್ವಿ. ಬನ್ನಿ ಇಲ್ಲಿ ನೋಡಿ ಹೆಂಗೆ ಅನ್ನಿಸ್ತಿದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡಿ, ಯಾವ ಗೇಮ್ಸು ಬಿಡಬೇಡಿ. Banana boat. When we sit on this, some heat is coming. ಗೋವಾದಲ್ಲಿ ನೋಡ್ತಿದ್ದೆ ಈ ಥರ ನೋಡಿ, ಮರಳು ಮಣ್ಣಲ್ಲಿ ನೆಡ್ದಂಗೆ ಆಗ್ತಿದೆ. ಸೊ ಅದಕ್ಕೆ ಕೈಯಲ್ಲಿ ಸ್ಲಿಪ್ಪರ್ ಇಟ್ಕೊಬೇಕು, ವಾಕ್ ಮಾಡ್ತಾ ಇದ್ದೀವಿ. ವಿಡಿಯೋ ನಾವು ಅಲ್ಲಿಂದ ಆಟ ಆಡ್ಕೊಂಡು ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು, ಊಟಕ್ಕೆ ಅಂತ ಬಂದ್ವಿ. ಊಟ ಮುಗಿಸ್ಕೊಂಡು ರೆಡಿಯಾಗಿ ನಾವು ಹೊರಟಿದ್ದು ಬುದ್ಧನ ಸ್ಟ್ಯಾಚು ಹತ್ರ. ಸ್ಟ್ಯಾಚು ಎಂಟ್ರೆನ್ಸಲ್ಲೇ ನಾವೆಲ್ಲ ಮತ್ತೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಯಾಕೆ ಅಂತಂದರೆ ಎಲ್ಲರೂ ಕೂಡ ಫ್ರಾಕ್ ಹಾಕ್ಕೊಂಡಿದ್ವಿ. ಸೊ ಯಾರು ಕೂಡ ಮಾತಾಡದೆ ಹಾಕ್ಕೊಂಡಿದ್ವಿ, ಯಾರು ಕೂಡ ಫ್ರಾಕ್ ಹಾಕ್ಲೇಬೇಕು ಅಂತ ಮಾತಾಡ್ಕೊಂಡಿರಲಿಲ್ಲ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಎಲ್ಲರೂ ಕೂಡ. ನೀವು ಮೇಡಮ್ ಮಾತಾಡಿ ಸರ್. ಬಂದೆ ಎಲ್ಲಿ ಬಂದಿದ್ದೀರಾ ಅಂತ ಹೇಳಿ. ಅಲ್ಲ ಈಗ ದಯವಿಟ್ಟು ಎಲ್ಲ ಬುದ್ಧನ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲ ಒಳ್ಳೆದಾಗಲ್ಲ. ಓಕೆ ಚೆನ್ನಾಗಿದೆ. ಬಟ್ ನಾನು ದಿಸ್ ಇಸ್ ಓಕೆ. ಯಾ ಹಿಂದೂಗಳ ಥರ ಬೌದ್ಧ ಧರ್ಮವರು ಕೂಡ ಪಾಲನೆ ಮಾಡ್ತಾರೆ ಅಂತ ನನಗೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಗೊತ್ತಾಯಿತು. ಯಾಕೆ ಅಂತಂದರೆ ಇಲ್ಲಿ ನಾವು ನೋಡ್ತಿರೋ ಟ್ರೀಗಳಲ್ಲಿ ಹರಕೆ ಕಟ್ಟೋದು ಅಂತೇಳಿ ಮಾಡ್ತಾರಂತೆ. ಅಂದರೆ ಅದು ಒಂಥರ ಹರಳಿ ಎಲೆ ಥರ ಇರುತ್ತೆ ಮತ್ತು ಸ್ಟಿಕ್ ಇರುತ್ತೆ. ಆ ಹರಳಿ ಎಲೆಗೆ ಅವ್ರದ್ದು ಬಾತ್ ಅಂದರೆ ಹಣವನ್ನು ಕಟ್ಬಿಟ್ಟು ದೇವರಿಗೆ ಹರಕೆ ಕಟ್ತಾರಂತೆ. ಸೊ ಇದೊಂದು ವಿಶೇಷ ಅನ್ನಿಸ್ತು ನನಗೆ. ಹಾಗೆಯೇ ಇಲ್ಲಿ ಬುದ್ಧಂದು ಎಲ್ಲ ರೀತಿ ಸ್ಟ್ಯಾಚ್ಯುಗಳನ್ನು ನಾವು ಈ ಒಂದು ಸ್ಥಳದಲ್ಲಿ ನೋಡಿದ್ವಿ. ತುಂಬಾ ಖುಷಿ ಆಯಿತು. ಅಲ್ಲಿಂದ ನಾವು ರೀಲ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಫ್ಲೋಟಿಂಗ್ ಮಾರ್ಕೆಟ್. ಫ್ಲೋಟಿಂಗ್ ಮಾರ್ಕೆಟಲ್ಲಿ ಎಂಟ್ರೆನ್ಸಲ್ಲಿ ಒಂದು ಗ್ರೂಪ್ ಫೋಟೋ ತೆಕ್ಕೊಂಡ್ವಿ ನೆನಪಿಗೋಸ್ಕರ. ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರೆನ್ಸ್ ತುಂಬ ಬ್ಯೂಟಿಫುಲ್ಲಾಗಿ ಇತ್ತು, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಸೊ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ನೋಡೋಣ. ದಿಸ್ ಇಸ್ ಚಲಪತಿ ಸರ್. ಈಗ ಒಳಗಡೆ ಹೋಗ್ತೀವಿ. ಫ್ಲೋಟಿಂಗ್ ಮಾರ್ಕೆಟ್ ಹೇಗಿದೆ ಅಂತ ಗೊತ್ತಿಲ್ಲ, ಭರ್ಜರಿ ಶಾಪಿಂಗ್ ಮಾಡಬೇಕು ಅಲ್ವಾ ಸರ್? ಓಕೆ ಬನ್ನಿ, ಶಾಪಿಂಗ್ ಮಾಡಕ್ಕೆ ರೆಡಿ ಇದ್ದೀರಾ ಮ್ಯಾಮ್? ರೆಡಿ. ಹಾಯ್, ಎಲ್ಲರೂ ಶಾಪಿಂಗ್ ಮಾಡಕ್ಕೆ ರೆಡಿ ಇದ್ದೀವಿ.
ಬಂದಿದ್ದೀರಾ? ಇಬ್ರು ಒಟ್ಟಿಗೆ ಬಂದೆ. ಶಿಲ್ಪಶ್ರೀ ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಹೌದಾ? ಇದು ಪಟಾಯದಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ಗೆ ಬಂದಿದ್ದೀವಿ ನಾವು. ಈಗ ಎಲ್ಲರೂ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ನೋಡಿ ಸಕ್ಕದಾಗಿದೆ. ನನಗೆ ಯಾರ್ಯಾರು ಏನೇನು ಕೊಡಿಸಿದ್ರೆ ಏನು ನಮ್ಮ ಶಿಲ್ಪಶ್ರೀಗೆ, ನಮ್ಮ ರೀಲ್ಸ್ ರಾಣಿಗೆ ಪಟ್ಟಾಯದಲ್ಲಿ ಫ್ಲೋಟಿಂಗ್ ಮಾರ್ಕೆಟನ್ನು ಉಡುಗೊರೆಯಾಗಿ ಕೊಡುತ್ತಿದ್ದೇವೆ. ನೋಡಿ ಫ್ರೆಂಡ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಏನೇನು ಕೊಡಿಸ್ತೀರಾ ಅಂದ್ರೆ ಈ ಅಡ್ಗನ್ನ ಮೇಡಮ್ ಕೊಡಿಸ್ತಾರಂತೆ, ಅಲ್ಲಿರೋ ನೀರನ್ನ ಸುಮಂಟಿ ಕೊಡಿಸ್ತಾರಂತೆ. ಡಬಲ್ ಜವಾಬ್ದಾರಿ ನಿಂದು. ಆಯ್ತು ಕೊಡಿಸಿ ಅದನ್ನೇ. ನೋಡಿ ಫ್ಲೋಟಿಂಗ್ ಮಾರ್ಕೆಟ್ನ ಕೊಡಿಸ್ತಾರಂತೆ ನಮಗೆ. ನಾವೊಂದು ಫೋಟೋ ತೆಕ್ಕೊಳ್ಳೋಣ. ಫ್ಲೋಟಿಂಗ್ ಮಾರ್ಕೆಟ್ಗೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಹಾಗೆ ನೋಡಿ ಹೇಗೆ ಮಾಡ್ಕೊಂಡೆ. ನಾವು ಈಗ ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರಿಯಲ್ಲಿ ಎಂಟ್ರಿ ಟಿಕೆಟ್ कैमरा ಇದೆ ನೋಡಿ. ಫ್ಲೋಟಿಂಗ್ ಮಾರ್ಕೆಟ್ ಎಂಟ್ರೆನ್ಸ್. ವಾವ್, ವಿಲ್ಮಾ ಮ್ಯಾಮಿಗೆ ತುಂಬ ಬಾಯಾರಿಕೆ ಆಗಿದೆ ಅಂತೆ, ಸೊ ಅದಕ್ಕೆ ಅವರಿಗೆ ನಲ್ಲಿಲಿ ನೀರು ಬರೋ ಥರ ಮಾಡ್ಕೊಟ್ಟಿದ್ದೀನಿ. ನೋಡಿ ಇವಾಗ ಯಾವ ಥರ ಕುಡಿತಾರೆ ಅಂತ. ಇದು ಪೇಂಟಿಂಗ್ ಮಾಡಿರೋದು ಅನ್ಸುತ್ತೆ ಎಲ್ಲ. ರಿಯಲ್ ಪೇಂಟ್ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ಇದೆಲ್ಲ ಪರ್ಚೇಸಿಂಗ್ ಇದೆ ಅನ್ಸುತ್ತಲ್ವಾ? ಹೌದು. ಕೈಯಿಂದ ಮಾಡಿರೋದಲ್ಲ. ಸೊ ಇವಾಗ ನಾವು ಲೈವ್ ಆಗಿ ಹೋಗ್ತಾ ಇದ್ದೀವಿ. ಈ ರೀತಿ ಜಸ್ಟ್ ನಾನು ವಿಡಿಯೋಸಲ್ಲಿ ಅಷ್ಟೇ ನೋಡ್ತಿದ್ದೆ, ಬಟ್ ಇವಾಗ ರಿಯಲ್ ಆಗಿ ಬಂದಿದ್ದೀನಿ ಈ ಪ್ಲೇಸ್ಗೆ. ಸೊ ಬನ್ನಿ ಯಾವ ರೀತಿ ಅಂತ ನಿಮಗೂ ತೋರಿಸ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ನೀವು ರಾಣಿ ಇದ್ದಾರೆ, ತೋರಿಸ್ತೀನಿ ನಿಮಿಷ. Okay, 30 minutes, okay? From the market, from behind the market, you get off the boat, walk from behind to the front, shopping, okay? Market closed by 7 o'clock, okay? Okay? Understand? 7 o'clock you get back to the bus. ಇಲ್ಲಿ ಮಾರ್ಕೆಟಿಂಗ್ 7 o'clock ಕ್ಲೋಸ್ ಆಗುತ್ತಂತೆ. ಸೊ ಅಷ್ಟರೊಳಗಡೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು. ಹೊರಡ್ತಾ ಇದ್ದೀವಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ರೀತಿ ಅಲ್ವಾ ಮ್ಯಾಮ್? ಹೌದು ವಿಡಿಯೋದಲ್ಲಿ ನೋಡಿದ್ದೀನಿ. ಹೌದು ಬಟ್ ಇವತ್ತು ರಿಯಲ್ ಆಗಿ ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ
ಕೊನೆಗೆ ನಾವು ಟರ್ಮಿನಲ್ 21 ಅಂತ ಮಾಲ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಡೇನ ಎಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.